ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಪರೀಕ್ಷೆ ಅಕ್ರಮಕ್ಕೆ ಮತ್ತೊಂದು ಸ್ಫೋಟಕ ಸಾಕ್ಷ್ಯ ಲಭ್ಯವಾಗಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಆ ವಿಡಿಯೋ ಆ ರೀತಿಯಲ್ಲಿ ಇದೆ. ಲಾಡ್ಜ್ನಲ್ಲೇ ಕುತ್ಕೊಂಡ ಒಬ್ಬ ವ್ಯಕ್ತಿ ಅಭ್ಯರ್ಥಿಗಳಿಗೆ ಉತ್ತರವನ್ನ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಸುಮಾರು 6 ರಿಂದ 7 ತಿಂಗಳ ಹಿಂದಿನ ವಿಡಿಯೋ ಇದು ಅಂತ ಹೇಳಲಾಗ್ತಾ ಇದೆ. ಆ ಕಡೆಯಿಂದ ಪ್ರಶ್ನೆ ಇದ್ರೆ ಈ ಕಡೆಯಿಂದ ಲಾಡ್ಜ್ನಲ್ಲಿ ಕುತ್ಕೊಂಡ ವ್ಯಕ್ತಿ ಅಭ್ಯರ್ಥಿಗಳಿಗೆ ಉತ್ತರವನ್ನ ಹೇಳ್ಕೊಡ್ತಾ ಇದ್ದಾನೆ. ಇನ್ನು ಕೆಲವೇ ಗಂಟೆಗಳ ಹಿಂದೆ ಈ ವಿಡಿಯೋ ರಿಲೀಸ್ ಆಗಿದೆ, ಅಂದ್ರೆ ವೈರಲ್ ಆಗ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲೂ ಕೂಡ ಆ ವಿಡಿಯೋವನ್ನ ನಾವು ಪ್ಲೇ ಮಾಡಿ ತೋರಿಸಿದ್ವಿ. ಯಾವ ಪರೀಕ್ಷೆಗೆ ಉತ್ತರವನ್ನ ಹೇಳ್ಕೊಟ್ಟ ಹಾಗಾದ್ರೆ ಲಾಡ್ಜ್ ನಲ್ಲಿ ಕೂತ ಆ ಹುಡುಗ, ಆ ವ್ಯಕ್ತಿ? ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ದಾಖಲೆ ಮಾಹಿತಿ. ಲಾಡ್ಜ್ ನಲ್ಲೇ ಕುಳಿತ ಒಬ್ಬ ವ್ಯಕ್ತಿ, ಅಂದ್ರೆ ಹುಡುಗ, ಎಲ್ಲೋ ಕೂತಂತ ಅಭ್ಯರ್ಥಿಗಳಿಗೆ, ಪರೀಕ್ಷಾರ್ಥಿಗಳಿಗೆ ನೀಟಾಗಿ ಆನ್ಸರ್ ಅನ್ನ ಹೇಳ್ಕೊಡ್ತಾ ಇದ್ದ. ಅಸಲಿಗೆ ಆ ವಿಡಿಯೋ ಯಾವ ಎಕ್ಸಾಮಿಗೆ ಸಂಬಂಧಪಟ್ಟಿದ್ದು, ಆತ ಯಾರು, ಏನು, ಎತ್ತ, ಕೆಲವೇ ಗಂಟೆಗಳ ಹಿಂದೆ ರಿಲೀಸ್ ಆದಂತ ವಿಡಿಯೋ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಕಳೆದ ವರ್ಷ ನಡೆದಿತ್ತು ಜೂನಿಯರ್ ಎಂಜಿನಿಯರಿಂಗ್ ಪರೀಕ್ಷೆ. ಎಂಜಿನಿಯರಿಂಗ್ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿತ್ತು. ಲಾಡ್ಜ್ ನಿಂದಲೇ ಉತ್ತರವನ್ನ ಆ ಹುಡುಗ ಹೇಳ್ಕೊಟ್ಟಿದ್ದ. ಈಗ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಆ ಬಗ್ಗೆ ಮಾಹಿತಿ. ಯಾಕಂದ್ರೆ ಕ್ವೆಶ್ಚನ್ ಪೇಪರ್ ಹೆಂಗಿರುತ್ತೆ, ಆ ವಿಡಿಯೋದಲ್ಲಿ ಆತ ಹೇಳ್ಕೊಟ್ಟಿದ್ದೆಲ್ಲ ತಾಳೆ ಹಾಕಿ ನೋಡಿದಾಗ ಹೌದು, ಇದು ಕಳೆದ ವರ್ಷ ನಡೆದಂತ ಜೂನಿಯರ್ ಎಂಜಿನಿಯರ್ ಪರೀಕ್ಷೆ ಅಂತ ಗೊತ್ತಾಗಿದೆ. ಎಂಜಿನಿಯರ್ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆದಿತ್ತು. ಹಾಗಾದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪರೀಕ್ಷೆಗಳಲ್ಲೂ ಹಿಂಗೆ ಆಗುತ್ತಾ? ನೌಕರಿ ಪಡಿಬೇಕು ಅಂದ್ರೆ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ ಇದೆಲ್ಲ ನೋಡಿದಾಗ. ನ್ಯೂಸ್ 18 ಕನ್ನಡಕ್ಕೆ ಆ ವಿಡಿಯೋದ ಅಸಲಿಯತ್ತೇನಿದೆ ಅದು ಲಭ್ಯವಾಗಿದೆ. ಯಾವ ಪರೀಕ್ಷೆ, ಏನು, ಎತ್ತ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಇದು ಜೂನಿಯರ್ ಎಂಜಿನಿಯರ್ ಪ್ರಶ್ನೆ ಪತ್ರಿಕೆ ಕಳೆದ ವರ್ಷ ನಡೆದಿತ್ತು. ಆತ ಹೇಳ್ಕೊಡ್ತಿರುವಂತ ಆನ್ಸರ್ಗಳಿಗೂ ಇಲ್ಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಇರುವಂತ ಕ್ವೆಶ್ಚನ್ಸ್ ಮತ್ತೆ ಆಪ್ಷನ್ಸ್ ಗಳಿಗೂ ಕಂಪೇರ್ ಮಾಡಿ ನೋಡಿದಾಗ ಹೌದು, ಇದು ಕಳೆದ ವರ್ಷ ನಡೆದಂತ ಎಕ್ಸಾಮ್ ಅಂತ ಈಗ ವಿಷಯಗಳು ಗೊತ್ತಾಗ್ತಾ ಇದೆ. ಕಲಬುರಗಿ ಭಾಗದಲ್ಲಿ ಈ ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಈಗ ಎಲ್ಲ ಕಡೆ ಮಾಧ್ಯಮದಲ್ಲಿ ಪ್ರಸಾರ ಆದ್ಮೇಲೆ ಇದು ಎಲ್ಲಿಯದ್ದು, ಏನು, ಎತ್ತ ಅಂತ ಹುಡ್ಕೊಂಡು ಹೋದಾಗ ಕೆಲವೇ ಗಂಟೆಗಳ ಹಿಂದೆ ವಿಡಿಯೋ ರಿಲೀಸ್ ಆಗಿದ್ರು ಕೂಡ ಯಾವ ಎಕ್ಸಾಮ್ದು ಅಂತ ತಾಳೆ ಹಾಕಿ ನೋಡಿದಾಗ ವಿಷಯ ಗೊತ್ತಾಗಿದ್ದು ಕಳೆದ ವರ್ಷದ್ದು ಅಂತ. ಮಿಡಲ್ ಅಕ್ಟೋಬರ್ ವಿಜಯನಗರ ಎಂಪೈರ್ಸ್ ಸನ್ಫ್ಲವರ್ ಆಯಿಲ್ 60 ಮಿಡಲ್ ಅಕ್ಟೋಬರ್ ವಿಜಯನಗರ ಎಂಪೈರ್ಸ್ ಸನ್ಫ್ಲವರ್ ಆಯಿಲ್ 60 ಮಿಡಲ್ ಅಕ್ಟೋಬರ್ ವಿಜಯನಗರ ಎಂಪೈರ್ಸ್ ಸನ್ಫ್ಲವರ್ ಆಯಿಲ್ 60 ಮಿಡಲ್ ಅಕ್ಟೋಬರ್ ಇಲ್ಲಿ ಆತ ಏನ್ ಆನ್ಸರ್ ಹೇಳ್ಕೊಡ್ತಾ ಇದ್ದಾನೆ ಲಾಡ್ಜ್ ನಲ್ಲಿ ಕೂತು. ಕಳೆದ ವರ್ಷ
ಜೂನಿಯರ್ ಎಂಜಿನಿಯರ್ ಪರೀಕ್ಷೆ ಫೇಸ್ ಮಾಡಿದ ಅಭ್ಯರ್ಥಿಗಳಿಗೆ ಬಂದಂತ ಕ್ವೆಶ್ಚನ್ಗೂ ಅಲ್ಲಿ ಬಂದಂತ ಆಪ್ಷನ್ಸ್ಗಳಿಗೂ ತಾಳೆ ಹಾಕಿ ನೋಡಿದಾಗ ನೋಡಿ ಆತ ಹೇಳ್ಕೊಡ್ತಿರೋ ಆನ್ಸರ್ಗಳಿಗೂ ಈ ಕ್ವೆಶ್ಚನ್ ಪೇಪರ್ ಇರುವಂತ ಆಪ್ಷನ್ಸ್ಗಳಿಗೂ ಸರಿ ಹೊಂದುತ್ತಾ ಇದೆ, ತಾಳೆ ಆಗ್ತಾ ಇದೆ. ಸೊ ಹಾಗಾಗಿ ಇದು ಕಳೆದ ವರ್ಷದ ಜೂನಿಯರ್ ಎಂಜಿನಿಯರ್ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ಅಲ್ಲಿನ ಅಭ್ಯರ್ಥಿಗಳಿಗೆ ಈತ ಆನ್ಸರ್ ಹೇಳ್ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ತನಿಖೆ ಆದ್ಮೇಲೆ ಅಫಿಷಿಯಲ್ ಆಗಿ ಅನೌನ್ಸ್ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ಇದೊಂದು ವಿಡಿಯೋ ವೈರಲ್ ಆಯ್ತು, ಬೆಳಗ್ಗೆ ಮಾಧ್ಯಮದಲ್ಲಿ ಪ್ರಸಾರ ಆಯ್ತು. ಮಾಧ್ಯಮದಲ್ಲಿ ಪ್ರಸಾರ ಆದ ಕೆಲವೇ ಗಂಟೆಗಳಲ್ಲಿ ತಾಳೆ ಹಾಕಿ ನೋಡಿದಾಗ, ಯಾಕಂದ್ರೆ ಇದು ರೀಸೆಂಟ್ ಆಗಿದ್ದಿದ್ದೆ ಅಂತ ಒಂದು ಅನುಮಾನಗಳು ಇತ್ತು. ಸೊ ಹಾಗಾಗಿ 6 ತಿಂಗಳಿದ್ದ 7 ತಿಂಗಳಿದ್ದ ಅಂತ ನೋಡಿದಾಗ ಇಲ್ಲ, ಇದು ಕಳೆದ ವರ್ಷದ್ದು, 1 ವರ್ಷದ ಹಿಂದಿಂದು ಅಂತ ಗೊತ್ತಾಯ್ತು. ಹಾಗಾದ್ರೆ ಈತ ಆಪ್ಷನ್ಗಳನ್ನ ಅಷ್ಟು ನೀಟಾಗಿ ಸಮಾಧಾನದಿಂದ ಅರ್ಥ ಆಗೋ ರೀತಿಯಲ್ಲಿ ಪರೀಕ್ಷಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಈ ಆಪ್ಷನ್ಸ್ ಹಂಗಾದ್ರೆ ಯಾವ ಕ್ವೆಶ್ಚನ್ ಪೇಪರ್ ಅಲ್ಲಿ ಬಂದಿತ್ತು ಅಂತ ಹುಡ್ಕೊಂಡು ಹೋದಾಗ ಕಳೆದ ವರ್ಷ ನಡೆದಂತ ಜೂನಿಯರ್ ಎಂಜಿನಿಯರ್ ಪರೀಕ್ಷೆಯಲ್ಲೂ ಅಕ್ರಮ ಆಗಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಸಾಕ್ಷಿಗಳು ಕೂಡ ಈಗ ಲಭ್ಯ ಇರೋದ್ರಿಂದ ಈ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿದಾಗ ಇದರಲ್ಲೂ ಒಂದು ಜಾಲ ಇತ್ತಾ ಅಥವಾ ಇದೇ ಜಾಲ ಈಗ PSI ಪರೀಕ್ಷೆ ಗೋಲ್ಮಾಲ್ ಅಲ್ಲಿ ಪಾಲ್ಗೊಂಡಿರೋದಾ ಅಥವಾ ಎಲ್ಲಾ ಪರೀಕ್ಷೆಗಳಲ್ಲೂ ಈ ಜಾಲ ಆಕ್ಟಿವ್ ಆಗಿರುತ್ತಾ, ಇವ್ರಿಗೆ ಯಾರು ಶ್ರೀರಕ್ಷೆ ಇದೆ, ಎಲ್ಲಿಂದ ಕ್ವೆಶ್ಚನ್ ಪೇಪರ್ ಸಿಗುತ್ತೆ ಮತ್ತೆ ಯಾವ ಡಿವೈಸ್ ಗಳನ್ನ ಇವ್ರು ಯೂಸ್ ಮಾಡಿ ಟೆಕ್ನಿಕಲಿ ಅಭ್ಯರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು, ಇಷ್ಟೆಲ್ಲ ಆದ್ರೂ ಎಕ್ಸಾಮ್ ಸೆಂಟರ್ ನಲ್ಲಿ ಹಾಗಾದ್ರೆ ಚೆಕ್ ಮಾಡ್ತಾ ಇರ್ಲಿಲ್ವಾ? ಎಲ್ಲದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗ್ಬೇಕಾಗತ್ತೆ. ಆದ್ರೆ ಇದು ಎಷ್ಟು ವರ್ಷಗಳಿಂದ ಈ ತರ ಗೋಲ್ಮಾಲ್ ನಡೀತಾ ಇದೆ, ಪರೀಕ್ಷೆಗಳಲ್ಲಿ ಅಕ್ರಮ ನಡೀತಾ ಇದೆ, ಎಷ್ಟು ಪ್ರಾಮಾಣಿಕ ಅಭ್ಯರ್ಥಿಗಳು ಬಹುಶಃ ಈ ತರ ಮೋಸ ಮಾಡಕ್ ಹೋಗಿ ಕೆಲಸ ಸಿಗದೆ ಪಾಪ ಪರಿತಪಿಸ್ತಾ ಇದ್ದಾರೋ, ನಿರಾಸೆಗೊಂಡಿದ್ದಾರೋ ಗೊತ್ತಿಲ್ಲ. ವಿಜಯನಗರ ಎಂಪೈರ್ಸ್ ಮಿಡಲ್ ಅಕ್ಟೋಬರ್ Vijayanagara empires sunflower oil 60 middle October Vijayanagara empires sunflower oil 60 middle October Vijayanagara empires ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್. ಇದು 6-7 ತಿಂಗಳ ಹಿಂದೆ FDA ಎಕ್ಸಾಮ್ದು ಅಂತ ಅಂದ್ಕೊಂಡಿದ್ವಿ ವೈರಲ್ ಆದಂತ ಟೈಮ್ನಲ್ಲಿ. ಬಟ್ ವೈರಲ್ ಆದ ಕೆಲವೇ ಗಂಟೆಗಳಲ್ಲಿ ಆಲ್ಮೋಸ್ಟ್ ಒಂದು ಸ್ಪಷ್ಟ ಉತ್ತರ ಸಿಗ್ತಿರೋದು ಇದು ಕಳೆದ ವರ್ಷದ ಜೂನಿಯರ್ ಎಂಜಿನಿಯರ್ ಪರೀಕ್ಷೆದ್ದು ಅಂತ. ಯಾಕಂದ್ರೆ ಆ ಕ್ವೆಶ್ಚನ್ ಪೇಪರ್ ನೋಡಿದಾಗ ಆ ವ್ಯಕ್ತಿ ಆನ್ಸರ್ ಏನ್ ಹೇಳ್ತಾ ಇದ್ರು, ಆಪ್ಷನ್ಸ್ ಅದೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಇದಿರಬಹುದು ಅಂತ. ಬಟ್ ಅಫಿಷಿಯಲ್ ಆಗಿ ಇದನ್ನು ಡಿಕ್ಲೇರ್ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್. ಫೈನಲಿ ಇದು 1 ವರ್ಷದ ಹಿಂದಿದ್ದು ಅಂತ ಹೆಂಗ್ ಪತ್ತೆ ಆಯ್ತು? ಹೌದು ಸರ್, ಮತ್ತೆ ಏನು ವಿಡಿಯೋನ ಸಿಕ್ಕಿತ್ತು. ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಒಬ್ಬ ವ್ಯಕ್ತಿ ಏನು ಪರೀಕ್ಷಾರ್ಥಿಗಳಿಗೆ ಆ ರೂಮ್ ನಲ್ಲಿ ಕೂತ್ಕೊಂಡು ಆನ್ಸರ್ ಅನ್ನ ಮಾಡ್ತಿದ್ದ. ಇದು ಯಾವ ಡಿಪಾರ್ಟ್ಮೆಂಟ್ ಪರೀಕ್ಷೆನ ನಡೆದಿದ್ರು, KPSC ನಡೆದಿತ್ತು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳ ಎಕ್ಸಾಮ್ ಗಳು ನಡೆದಿದ್ವು, ಅದ್ರದ್ದು ವಿಡಿಯೋ ಏನಾದ್ರು ಇರಬಹುದಾ ಅಂತ ಒಂದು ಇದು ಗೊತ್ತಾಗ್ತಾ ಇತ್ತು. ಆದ್ರೆ ಎಲ್ಲಿಂದ ಅಂತ ಇನ್ನೂವರೆಗೂ ಕನ್ಫರ್ಮ್ ಆಗಿರಲಿಲ್ಲ. ಆದ್ರೆ ಈಗ ಅದ್ರದ್ದು ಏನು ಈತ ವ್ಯಕ್ತಿ ಏನ್ ಹೇಳ್ತಾನೆ, ಆ ವ್ಯಕ್ತಿ ಹೇಳುವಂತ ಕ್ವಶನ್ ಗಳನ್ನ ಕಂಪೇರ್ ಮಾಡಿದಾಗ ಇದು ಜೂನಿಯರ್ ಇಂಜಿನಿಯರ್ ಏನು ಎಕ್ಸಾಮ್ ಆಗಿದ್ವು ಕಳೆದ 2021 ಡಿಸೆಂಬರ್ ನಲ್ಲಿ. ಆ ಎಕ್ಸಾಮ್ ಪೇಪರ್ ಗಳಲ್ಲಿ ಇದು ಈ ಒಂದು ಕ್ವಶನ್ ಗಳಿರುವುದು ಮತ್ತೆ ಅವನು ಆನ್ಸರ್ ಮಾಡೋದಕ್ಕೆ ಟ್ಯಾಲಿ ಆಗುತ್ತೆ. ಹೀಗಾಗಿ ಇದು ಏನು
2019 ಡಿಸೆಂಬರ್ 2021 ಡಿಸೆಂಬರ್ ನಲ್ಲಿ ನಡೆದಂತಹ ಒಂದು ಜೂನಿಯರ್ ಇಂಜಿನಿಯರ್ PWD ಯ ಒಂದು ಜೂನಿಯರ್ ಇಂಜಿನಿಯರ್ ಏನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಇದ್ರ ಬಗ್ಗೆಯೂ ಕೂಡ ಪೊಲೀಸರು ಏನು CID ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಪರೀಕ್ಷೆಯಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ರು, ಎಷ್ಟು ಪೋಸ್ಟ್ ಗಳನ್ನ ಈ ಒಂದು ಇದರಲ್ಲಿ ಏನು ಜೂನಿಯರ್ ಇಂಜಿನಿಯರ್ ಕರೆದಿದ್ರು, ಅದರ ಬಗ್ಗೆಯೂ ಕೂಡ ಈಗ CID ಅಧಿಕಾರಿಗಳು ತನಿಖೆನ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ಇಷ್ಟು ಹೊತ್ತಿಗೆ ಏನೋ ಗೊಂದಲ ಇದ್ದಂತೆ ಯಾವ ಪರೀಕ್ಷೆಯ ವಿಡಿಯೋ ಇದು, ಯಾವ ಪರೀಕ್ಷೆಯಲ್ಲಿ ಈತ ಆನ್ಸರ್ ಹೇಳಿದ್ದ ಅನ್ನೋದ್ರ ಬಗ್ಗೆ ಗೊಂದಲ ಇತ್ತು. ಅದಕ್ಕೆ ಆ ಗೊಂದಲಕ್ಕೆ ಈಗ ತೆರೆ ಬಿದ್ದಿದೆ. ಯಾಕಂತಂದ್ರೆ ಆ ಪರೀಕ್ಷೆಯ ಈ ಆನ್ಸರ್ ಹೇಳುವಂತಹ ವ್ಯಕ್ತಿಯ ಏನು ಕ್ವಶನ್ ಗಳು ಹೇಳ್ತಾರೆ, ಅದೇ ಕ್ವಶನ್ ಇರೋದು ಈ ಒಂದು ಜೂನಿಯರ್ ಇಂಜಿನಿಯರ್ ಪತ್ರಿಕೆಯಲ್ಲಿ. ಹೀಗಾಗಿ ಇದು ಒಂದು ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಅನ್ನ ಮಾಡಿದ್ರು. ಆ ಎಕ್ಸಾಮ್ ನಲ್ಲಿ ಇವರು ಅಭ್ಯರ್ಥಿಗಳಿಗೆ ಬ್ಲೂಟೂತ್ ಗಳನ್ನ ಕೊಟ್ಟು ಆ ಬ್ಲೂಟೂತ್ ಮೂಲಕ ಈತವನ್ನು ಏನು ಒಂದು ಕಡೆ ರೂಮ್ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಆನ್ಸರ್ ಅನ್ನು ಹೇಳ್ತಾ ಇದ್ದ. ಈ ಆನ್ಸರ್ ಹೇಳಿದಂತ ಏನು ವ್ಯಕ್ತಿ ಆನ್ಸರ್ ಹೇಳ್ತಾನೆ ಅವರು ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಟಿಕ್ ಅನ್ನ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಏನ್ PSI ಎಕ್ಸಾಮ್ ಏನಿದೆ, ಈ ಎಕ್ಸಾಮ್ ಅಕ್ರಮದ ಬಯಲಿಗೆ ಹತ್ತಿದ್ದಂಗೆ ಈ ಹಿಂದೆ ನಡೆದಂತ ಎಲ್ಲಾ ಪರೀಕ್ಷೆಯ ಅಕ್ರಮ ನಡೆದಿರುವಂತ ಅಕ್ರಮಗಳ ಬಗ್ಗೆ ಈಗ ಒಂದೊಂದಾಗಿ ಹೊರ ಬರ್ತಾ ಇದಾವೆ. ಈ ಇನ್ನು ಎಷ್ಟು ಎಕ್ಸಾಮ್ ಆಗಿತ್ತು. ಇದೀಗ ಕಲಬುರಗಿ ಭಾಗದಲ್ಲಿ ಈ ವಿಡಿಯೋ ಫಸ್ಟ್ ವೈರಲ್ ಆಯ್ತು, ಆಮೇಲೆ ಮಾಧ್ಯಮಕ್ಕೆ ಸಿಕ್ತು. ಬಟ್ ಕೆಲವೇ ಗಂಟೆಗಳಲ್ಲಿ ಗೊತ್ತಾಯ್ತು ಇದು ಕಳೆದ ಅಂದ್ರೆ 2021 ಡಿಸೆಂಬರ್ ನಲ್ಲಿ ಆದಂತ PWD ಜೂನಿಯರ್ ಎಂಜಿನಿಯರ್ ಪರೀಕ್ಷೆದು ಅಂತ ಹೇಳಿ. ಬಟ್ ಕಲಬುರಗಿ ಭಾಗದಲ್ಲಿ ವೈರಲ್ ಆಗ್ತಿರೋದ್ರಿಂದ ಅದೇ ಭಾಗದಲ್ಲಿ ಈ ತರದೊಂದು ಅಕ್ರಮ ನಡೆದಿತ್ತು ಅಂತಾನ, ಅಥವಾ ಆ ಸ್ಲ್ಯಾಂಗ್ ಎಲ್ಲ ನೋಡಿದಾಗ ನಾರ್ತ್ ಕರ್ನಾಟಕದಲ್ಲೇ ನಡೆದಿರಬಹುದು ಅಂತ ಸಂಶಯಗಳು ಬರ್ತಿದೆ. ಎಕ್ಸಾಕ್ಟ್ಲಿ ಪ್ಲೇಸ್ ಏನಾದ್ರೂ ಗೊತ್ತಾಯ್ತಾ? ಇನ್ನುವರೆಗೂ ಅದು ಯಾವ ಪ್ಲೇಸ್ ಇಂದ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅದ್ರ ಬಗ್ಗೆಯೂ ಕೂಡ ಆ ವ್ಯಕ್ತಿ ಎಲ್ಲಿ ಕೂತ್ಕೊಂಡು ಅದನ್ನ ಆಪರೇಟ್ ಮಾಡ್ತಾ ಇದ್ದ, ಆ ವ್ಯಕ್ತಿ ಯಾರು, ಆ ವ್ಯಕ್ತಿಯ ಲಿಂಕ್ ಇದ್ದಂತವ್ರು ಯಾರು, ಆ ವ್ಯಕ್ತಿಗೆ ಆನ್ಸರ್ ಹೇಳಿಕೆಯನ್ನು ಏನೋ ಕೊಟ್ಟಿದ್ರು ಅವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನು ತನಿಖೆ ಆಗ್ಬೇಕಾಗಿದೆ. ಆದ್ರೆ ಆತ ಯಾರು ಮತ್ತೆ ಯಾವ ಊರ ಏನು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ನಡೆದಂತ ಸೆಂಟರ್ ಗಳಲ್ಲಿ ನಡೆದಂತ ಅಭ್ಯರ್ಥಿಗಳಿಗೆ ಈತ ಆನ್ಸರ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂದ್ರೆ ಆ ವ್ಯಕ್ತಿ ಯಾರಿಗೆ ಅಂದ್ರೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಪರೀಕ್ಷಾ ಕೇಂದ್ರಗಳಲ್ಲಿ ಇದ್ದಂತ ಅಭ್ಯರ್ಥಿಗಳಿಗೆ ಆನ್ಸರ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದ್ರ ಬಗ್ಗೆ ಕೂಡ CID ಅಧಿಕಾರಿಗಳು ಒಂದು ತಂಡನೆ ಈಗ ಅದ್ರ ಬಗ್ಗೆ ಇಷ್ಟೆಲ್ಲ ಆದ್ಮೇಲೆ ಸ್ವಇಚ್ಛೆಯಿಂದನೇ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬಹುದು, ಇಲ್ಲ ಅಂತಲ್ಲ. ಬಟ್ ಯಾರ ಕಡೆಯಿಂದಾದ್ರೂ ದೂರು ದಾಖಲಾಗಿರೋ ಬಗ್ಗೆ ಏನಾದ್ರು ಮಾಹಿತಿ? ಈ ಬಗ್ಗೆ ಇನ್ನು ಯಾವುದೇ ಇಲ್ಲ. ಈ ಒಂದು ಜೂನಿಯರ್ ಇಂಜಿನಿಯರ್ ಪರೀಕ್ಷೆ ಆಯ್ತು, ಆ ಪರೀಕ್ಷೆ ಆದ ಬಳಿಕ ಕೂಡ ಹಲವರು ಅಪಸ್ವರವನ್ನ ಎತ್ತಿದ್ರು. ಈ ಜೂನಿಯರ್ ಇಂಜಿನಿಯರ್ PWD ಅಲ್ಲಿ ಕರೆದಿದ್ದಾರೆ. ಇದರಲ್ಲೂ ಕೂಡ ಗೋಲ್ಮಾಲ್ ಆಗಿದೆ, ಅಕ್ರಮ ಆಗಿದೆ. ಈ ಒಂದು ಇದರಲ್ಲಿ ಹಲವು ಅಭ್ಯರ್ಥಿಗಳು ದುಡ್ಡು ಕೊಟ್ಟು ತಮ್ಮ ಏನು ಈ ಎಕ್ಸಾಮ್ ಗಳನ್ನ ಬರೆದಿದ್ದಾರೆ, ಏನು ನಿಜವಾದ ಏನು ಓದಿದಂತ ವಿದ್ಯಾರ್ಥಿಗಳ ಅನ್ಯಾಯ ಆಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಯಾವುದೇ ರೀತಿಯ ಒಂದು ಸ್ಪಷ್ಟ ದಾಖಲೆ ಇಲ್ಲದ ಕಾರಣ ಇಲ್ಲಿವರೆಗೂ ಕೂಡ ಯಾರು ಒಂದು ಪ್ರಕರಣವನ್ನ ದಾಖಲು ಮಾಡ್ಲಿಲ್ಲ. ಆದ್ರೆ ಓರಲ್ ಆಗಿ ಎಲ್ಲರಿಗೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು ಏನಂತಂದ್ರೆ ಇದರಲ್ಲಿ ಕೂಡ ದುಡ್ಡು ಸುಮಾರು 50 ರಿಂದ 60 ಲಕ್ಷ ಒಬ್ಬೊಬ್ಬ ಅಭ್ಯರ್ಥಿಯಿಂದ ದುಡ್ಡು ತಗೊಂಡು ಮಾಹಿತಿ ಕೂಡ ಸಿಗ್ತಾ ಇದೆ. ಅಲ್ಲದೆ ಆ ಒಂದು ಜೂನಿಯರ್ ಇಂಜಿನಿಯರ್ ಏನು ಎಕ್ಸಾಮ್ ಇತ್ತು, ಆ ಎಕ್ಸಾಮ್ ಅಲ್ಲಿ ಕೂಡ ಈ RD ಪಾಟೀಲ್ ಕೆಲ ಅಭ್ಯರ್ಥಿಗಳನ್ನ ಈ ಬ್ಲೂಟೂತ್ ಅನ್ನ ಕೊಟ್ಟು ಅವ್ರಿಗೆ ಪಾಸ್ ಮಾಡಿದ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಈಗ RD ಪಾಟೀಲ್ ಅನ್ನ ಈಗ ವಶಕ್ಕೆ ಪಡ್ಕೊಂಡಂತಹ CID ಅಧಿಕಾರಿಗಳು ಅವನನ್ನ ವಿಚಾರಣೆ ಸೆಪರೇಟ್ ಎಕ್ಸಾಮ್ಗಳಿಗೆ ಈ ತರ ಜಾಲ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಮೇಲ್ನೋಟಕ್ಕೆ ನೋಡಿದಾಗ ಎಲ್ಲಾ ಎಕ್ಸಾಮ್ಗಳಲ್ಲೂ ಅಕ್ರಮ ಆಗಿದೆ ಅನ್ನೋದು ಒಂದೊಂದೇ ವಿಷಯ ಬಹಿರಂಗ ಆಗ್ತಿರೋದ್ರಿಂದ ಇದೇ ಜಾಲ ಎಲ್ಲಾ ಎಕ್ಸಾಮ್ನಲ್ಲೂ ಕೈ ಆಡಿಸ್ತಿತ್ತು. ಅಂದ್ರೆ ಅಭ್ಯರ್ಥಿಗಳಿಂದ ದುಡ್ಡು ತಗೊಳ್ಳೋದು, ಅವ್ರಿಗೆ ಆನ್ಸರ್ ಹೇಳ್ಕೊಡೋದು, ಇಂಥದ್ದು ಮಾಡ್ತಿತ್ತು ಅಂತನಾ? ಹೌದು. ಈಗ RD ಪಾಟೀಲ್ ಮತ್ತೆ ಮಾಂತೇಶ್ ಪಾಟೀಲ್ ಇದೇನ್ ಇಬ್ಬರು ಸಹೋದರರಿದ್ದಾರೆ. ಈ ಇಬ್ಬರು ಸಹೋದರರು ಏನ್ ಎಕ್ಸಾಮ್ ಗಳನ್ನ ಸರ್ಕಾರ ಕಡೆಯಿಂದ ಏನ್ ಎಕ್ಸಾಮ್ ಗಳ ಕಂಡಕ್ಟ್ ಮಾಡ್ತಾರೆ, KPSC ಕಡೆಯಿಂದ ಆದಂತಹ ಏನ್ ಎಕ್ಸಾಮ್ ಗಳಿದೆ ಎಲ್ಲದಕ್ಕೂ ಕೂಡ ಇವರೇ ಕಿಂಗ್ ಪಿನ್ ಆಗಿದ್ರು. ಈ ಭಾಗದಲ್ಲಿ ಎಲ್ಲೇ ಎಕ್ಸಾಮ್ ನಡೆದ್ರು ಕೂಡ ಅದಕ್ಕೆ ಅವರು ಅಭ್ಯರ್ಥಿಗಳನ್ನ ಹುಡುಕುವಂತ ಕೆಲಸ ಮಾಂತೇಶ್ ಪಾಟೀಲ್ ಮಾಡಿದ್ರೆ, ಆ ಅಭ್ಯರ್ಥಿಗಳಿಗೆ ಯಾವ ರೀತಿ ಪಾಸ್ ಮಾಡ್ಬೇಕಂತ ಪ್ಲಾನ್ ಅನ್ನ ಈ RD ಪಾಟೀಲ್ ಮಾಡ್ತಾ ಇದ್ದ. ಆ ಅಭ್ಯರ್ಥಿಗಳನ್ನ ಎಷ್ಟು ಅಭ್ಯರ್ಥಿಗಳನ್ನ ತಗೊಂಡ್ಬರ್ತಾರೆ, ಆ ಅಭ್ಯರ್ಥಿಗಳಿಗೆ ಯಾವ ಎಕ್ಸಾಮ್ ಸೆಂಟರ್ ಇಲ್ಲದ ಅನ್ನೋದು ಮಾಹಿತಿ ಕೊಡ್ತಾ ಇದ್ರು. ಅಲ್ಲದೆ ಆ ಅಭ್ಯರ್ಥಿಗಳನ್ನ ಎಷ್ಟು ಅಮೌಂಟ್ ಅನ್ನ ಕೂಡ ಈ ಮಾಂತೇಶ್ ಪಾಟೀಲ್ ಫಿಕ್ಸ್ ಮಾಡ್ತಾ ಇದ್ದ. ಆ ಫಿಕ್ಸ್ ಮಾಡಿದ ನಂತರ ಅವರನ್ನ ಎಕ್ಸಾಮ್ ಸೆಂಟರ್ ಗಳಲ್ಲಿ ಯಾವ ರೀತಿ ಅಥವಾ OMR ಶೀಟ್ ಅನ್ನ ತಿದ್ದಿ ಅವರಿಗೆ ಪಾಸ್ ಮಾಡಿಸ್ಬೇಕಾ ಅಥವಾ ಈ ಬ್ಲೂಟೂತ್ ಮೈಕ್ರೋ ಬ್ಲೂಟೂತ್ ಅನ್ನ ಈ ಡಿವೈಸ್ ಅನ್ನ ಕೊಟ್ಟು ಅವರಿಗೆ ಪಾಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲಾನ್ ಮಾಡ್ತಾ ಇದ್ರು. ಅದ್ಲ ಈ ಎಲ್ಲಾ ಕೂಡ ಕಂಪ್ಲೀಟ್ ಆಗಿ ಒಂದು ಟೀಮ್ ವರ್ಕ್ ಅನ್ನ ಮಾಡ್ತಾ ಇದ್ರು. ಈ ಇಬ್ಬರು ಸಹೋದರರು ಏನಂತಂದ್ರೆ ಎಕ್ಸ್ಪರ್ಟ್ ಗಳನ್ನ ತಂದು ಅವರಿಂದ ಈ ಆನ್ಸರ್ ಗಳನ್ನ ಹೇಳಿಸ್ತಾ ಇದ್ರು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅವರಿಗೆ ಯಾವ ರೀತಿ ಎಲ್ಲ ಈಗ ಏನು RD ಪಾಟೀಲ್ ಅನ್ನ ಬಂಧಿಸಿ ಮತ್ತೆ ಮಾಂತೇಶ್ ಪಾಟೀಲ್ ಇಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರೆ, ಇದಾದ ಬಳಿಕ ಎಷ್ಟು ಎಕ್ಸಾಮ್ ಗಳಲ್ಲಿ ಇವರನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಸದ್ಯ ಅಷ್ಟೇ ಗೊತ್ತಾಗಲಿದೆ. ಥ್ಯಾಂಕ್ ಯು ಅರುಣ್ ಕುಮಾರ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.